ಏನು ಉದ್ದೇಶ ಏನು? ಇವತ್ತು ಕರೆದಿರ್ತಕ್ಕಂಥ ಸಭೆ, ನಮಸ್ಕಾರ. ಇವತ್ತು ನಮ್ಮ ರಾಜ್ಯ INTUC ಯುವ ಘಟಕ ಕುಮಾರ್ ಅವರು ಅವ್ರ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು. ಸಭೆ ಕರೆದ ಉದ್ದೇಶ ನಮ್ಮ ರಾಜ್ಯ KPCC ಅಧ್ಯಕ್ಷ ಶ್ರೀಮಾನ್ DK ಶಿವಕುಮಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ GC ಚಂದ್ರಶೇಖರ್, ರಾಜ್ಯಸಭಾ MP ಆಡಳಿತ ನೋಡ್ಕೊಳ್ತಾ ಇರೋರು ನಮಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಏನು ಅಂತಂದರೆ, ಈ ವೋಟ್ ಚೋರಿ ಅಂತ ನಡೀತಕ್ಕಂಥ ಇದಕ್ಕೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು. ಒಂದೊಂದು ಫ್ರಂಟಲ್ ಆರ್ಗನೈಸೇಷನಿಂದ ಇಷ್ಟಿಷ್ಟು ಸಿಗ್ನೇಚರ್ ಕ್ಯಾಂಪೇನ್ ಆಗಬೇಕು, ಸಿಗ್ನೇಚರ್ ಮಾಡಿಸ್ಬೇಕು ಅಂತೇಳಿ ಹೇಳಿದ್ದಾರೆ. ಅದರ ಸಲುವಾಗಿ ಇವತ್ತು ನಮ್ಮ ಯುವ ಘಟಕದ ಇಂದ ನಾವೊಂದು ಮೀಟಿಂಗ್ ಕರೆದಿದ್ವಿ. ನಮಗೆ ಒಂದು 50,000ದಿಂದ 75,000 ತನಕ ಕೊಟ್ಟಿದ್ದಾರೆ. ಅದನ್ನು ನಾವು ಪೂರೈಸಬೇಕು ಅಂತೇಳಿ ಇವತ್ತು ನಾವು ಮೀಟಿಂಗ್ ಸಭೆ ಕರೆದು ಎಲ್ಲ ಪದಾಧಿಕಾರಿಗಳಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ. ಆ ಜಿಲ್ಲೆಯವರು ಎಷ್ಟೆಷ್ಟಾಗುತ್ತೋ ಅಷ್ಟು ಸಿಗ್ನೇಚರ್ನ ಮಾಡಿಸಿ ಆದಷ್ಟು ಶೀಘ್ರದಲ್ಲೇ ತಂದುಕೊಡ್ಬೇಕು ಅಂತೇಳಿ ನಾವು ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀವಿ. ಸಿಗ್ನೇಚರ್ ಕ್ಯಾಂಪಿಂದ ಏನು ಅವೇರ್ನೆಸ್ ಬರುತ್ತೆ, ಯಾವ ರೀತಿ? ಈ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿಸ್ತಾ ಇರೋದು ಏನಕ್ಕೆ ಅಂತ ಅಂದರೆ, ಓವರಾಲ್ ರಾಷ್ಟ್ರ ಮಟ್ಟದಲ್ಲಿ ನಾಳೆ ಏನಾದರೂ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅಂತಂದಾಗ ನಮ್ಮದು ಇಷ್ಟೊಂದು ಈ ರಾಜ್ಯದಲ್ಲಿ ಇಷ್ಟಿಷ್ಟು ಸಿಗ್ನೇಚರ್ಗಳು ಮಾಡಿದ್ದಾರೆ. ಈ ವೋಟ್ ಚೋರಿ ಇದಕ್ಕೆ ಬೆಂಬಲವಾಗಿ ನಾವು ಸಿಗ್ನೇಚರ್ ಮಾಡಿದ್ದೀವಿ. ಯಾಕಂದರೆ ವೋಟ್ ಚೋರಿ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತ ತೋರಿಸ್ಕೊಡೋದಕ್ಕೋಸ್ಕರ ನಾವು ಇದನ್ನು ಸಿಗ್ನೇಚರ್ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಇದನ್ನು ತಲುಪಿಸೋದಕ್ಕೆ ನಾವು ಪ್ರಯತ್ನ ಬೀಳ್ತಾ ಇದ್ದೀವಿ. ಜನರಿಗೆ ಏನು ಸಂದೇಶ ಕೊಡ್ತೀವಿ? ಯಾಕೆಂದರೆ ಭಾಳ ಜನ ಸಿಗ್ನೇಚರ್ ಮಾಡಲಿಕ್ಕೆ ಅಥವಾ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ಏನಾಗ್ತಾ ಇದೆ ಅಂದರೆ, ಈಗ ಮಹದೇವಪುರದಲ್ಲಿ ನಡೆದಕ್ಕಂಥ ಘಟನೆಯಿಂದನೇ ಇದು ಬಯಲು ಬಂದಿದೆ. ಇದು ಅಲ್ಲಿಂದ ಆಚೆ ಕಡೆ ಬಂದ ಮೇಲೆ ಸಾಕಷ್ಟು ರಾಜ್ಯದಲ್ಲಿ ಇದು ಪ್ರಚಾರ ಆಗಿದೆ. ಅದಕ್ಕೋಸ್ಕರ ನಾವು BJP ಅವರು ಯಾವ ರೀತಿ ಗೆಲ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ನಾವು ಜನಕ್ಕೆ ತಿಳುವಳಿಕೆ ಮಾಡೋಕ್ಕೋಸ್ಕರ ಈ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. ಈಗ BJP ಅವರು ಗೆಲ್ತಾ ಇದ್ದಾರೆ ಎಲ್ಲ ಕಡೆ ಅಂತ ಹೇಳಿದಾಗ ಏನಕ್ಕೋಸ್ಕರ ಗೆಲ್ತಾ ಇದ್ದಾರೆ? ಈ ವೋಟ್ ಚೋರಿ ಏನಂತ ಹೇಳಿದ್ರೆ, ಒಂದು ಇದರಲ್ಲಿ ಯಾವುದೇ ಕುರಿ ಆಗಲಿ ಕೋಳಿ ಆಗಲಿ ಸಾಕಿದ್ರೆ 10 ಬೈ 10ರಲ್ಲಿ 100 ಸ್ಕ್ವೇರ್ ಫೀಟ್ನಲ್ಲಿ ಮನುಷ್ಯ ಆದವನು ಒಂದು 4 ಜನ ಇರ್ಬೋದು. ಅದು ಬಿಟ್ಟು 300 ಜನದ ಇರ್ತಕ್ಕಂಥ ಒಂದು ವೋಟಿಂಗ್ ಇದಿದೆ ಅಂತ ತೋರಿಸಿದಾಗ ಎಂಥವ್ರಿಗೂ ಡೋಟ್ ಬಂದೇ ಬರುತ್ತೆ. ಆಮೇಲೆ ಬಿಹಾರ್ನಲ್ಲಿ ಇರ್ತಕ್ಕಂಥ ಮನುಷ್ಯ ಇಲ್ಲಿ ಬಂದು ವೋಟ್ ಮಾಡ್ತಾನೆ. ಮತ್ತು ಇಲ್ಲಿರ್ತಕ್ಕಂಥವ್ರು ಸುಮಾರು ಜನ ಆಚೆ ಕಡೆಯಿಂದ ಕರ್ಕೊಂಬಂದು ಅವ್ರು ಬೋಗಸ್ ವೋಟ್ನ ಮಾಡಿ ಈ ವೋಟ್ಗಳು ಮಾಡಿ ಎಲ್ಲ BJP ಅವರೇ ಮಾಡಿರೋದು ಅದನ್ನು ನಾವು ಜನಕ್ಕೆ ತಿಳುವಳಿಕೆ ಮಾಡೋಕ್ಕೋಸ್ಕರ ಈ ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. ಇವತ್ತು ಎಷ್ಟು ಜಿಲ್ಲೆ ಇದೆಯೋ ಅಷ್ಟು ಜಿಲ್ಲೆಯಿಂದನೂ 50,000 ಒಂದು ಜಿಲ್ಲೆಗೆ ಅಂತ ಹೇಳಿ ಮಾಡ್ತಾಯಿದ್ವಿ ನಮ್ಮದು INTUCಯಿಂದ. ಇದು ಮಾಡೋದ್ರಿಂದ ಜನಗಳಿಗೆ ಯಾರು ಕಳ್ಳರು ಯಾರು ಸುಳ್ಳರು ಅನ್ನೋದು ಜನಗಳಿಗೆ ನಾವು ತಿಳಿಸುವಂಥ ಕೆಲಸ ಮಾಡುವಂಥದ್ದು ಈ ವೋಟ್ ಚೋರುವಂಥ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಜನಗಳಿಗೆ ಗೊತ್ತಾಗಬೇಕು ಏನು ಇವಾಗ ಎಷ್ಟು ಓಟು ಎಲ್ಲಿ ನೋಡಿ. ಇವಾಗ ನಾವು ಅಣ್ಣವ್ರು ಹೇಳ್ದಂಗೆ ಎಲ್ಲ ಕಡೆಯಿಂದನೂ ಇಲ್ಲಿ ಬಂದು ವೋಟ್ ಮಾಡ್ತಾರೆ ಅಂತಂದರೆ ಇಲ್ಲಿರ್ತಕ್ಕಂಥವ್ರಿಗೆ ಏನು ಬೆಲೆ, ಇಲ್ಲಿರ್ತಕ್ಕಂಥ ವೋಟರ್ಸ್ಗೆ ಏನಕ್ಕೆ ಬೆಲೆ ಇದೆ, ಎಲ್ಲಿ ಬೆಲೆ ಇದೆ? ಇವ್ರು ಇವರು ಭ್ರಷ್ಟಾಚಾರಗಳನ್ನು, ಇವ್ರು ಮಾಡ್ತಕ್ಕಂಥ ಸುಳ್ಳು ಆರೋಪಗಳು, ವೋಟ್ ಚೋರು ಮಾಡ್ತಕ್ಕಂಥ ಇಂಥವ್ರಿಗೆ ಈ ಕರ್ನಾಟಕದಿಂದ ಇಡೀ ಇಂಡಿಯಾದಿಂದನೇ ಕಿತ್ತು ಹಾಕ್ಬೇಕನ್ನೋದು ನಮ್ಮ ಉದ್ದೇಶ ಆಗಿರೋದ್ರಿಂದ INTUC ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸ್ಟೇಟಲ್ಲೂ ಇದೆ. ಹಾಗಾಗಿ ನಾವು ಇಲ್ಲಿ INTUC ಕಡೆಯಿಂದ ನಮ್ಮದು ಎಷ್ಟು ಬೆಂಬಲ ಇದೆ ನ್ಯಾಷನಲ್ ಪಾರ್ಟಿಗೆ ಅಂತ ಹೇಳಿ ನಾವು ಎಲ್ಲ ಜಿಲ್ಲೆಗಳಿಂದ 50,000 ನಾವು ಒಂದು ಸಿಗ್ನೇಚರನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಹಾಂ, 15 ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ನಾವು. ಸರ್ ಬನ್ನಿ ಈ ಕಡೆ. ನಮ್ದಾಯ್ತು.